ಎಸ್ ಇನ್ನು ನಾಯಕತ್ವ ಬದಲಾವಣೆ ಜಟಾಪಟಿ ನಡೀತಾ ಇದೆ. ಡಿಕೆ ಡೆಲ್ಲಿ ಯಾತ್ರೆ ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಡಿಕೆಶಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಆಗಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಕೂಡ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಆಗಬೇಕಿತ್ತು. ಕೆಲವೊಂದಷ್ಟು ರೀತಿಯಾದಂತಹ ಮೌನವನ್ನ ಕೂಡ ಹೈಕಮಾಂಡ್ ವಹಿಸಿತ್ತು. ಹಾಗಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿರಲಿಲ್ಲ. ಇನ್ನು ಬಜೆಟ್ ಕೂಡ ಇತ್ತು. ಬಜೆಟ್ ಆದ ನಂತರ ಹೈಕಮಾಂಡ್ ಅವರನ್ನ ಶತಾಯಗತಾಯ ಭೇಟಿ ಆಗಬೇಕು ಅಂತ ಡಿಕೆಶಿ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಈ ಕುರಿತಾಗಿ ಕೆಲವೊಂದಷ್ಟು ಯೋಚನೆಗಳನ್ನ ಕೂಡ ಮಾಡಿದ್ರು. ಇದೀಗ ನಾಯಕತ್ವ ಬದಲಾವಣೆ ಜಟಾಪಟಿ ನಡೀತಾ ಇದೆ. ಡಿಕೆ ಡೆಲ್ಲಿ ಯಾತ್ರೆ ಕೂಡ ಆಗಿದೆ. ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಡಿಕೆಶಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಿಂದ ವಾಪಸ್ ಆಗ್ತಾರೆ. ಸೈಲೆಂಟ್ ಆಗಿಯೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ರು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆಶಿ. ನಾಯಕತ್ವ ವಿಚಾರವಾಗಿ ತೀರ್ಮಾನ ಮಾಡಿ ಖರ್ಗೆಗೆ ಡಿಕೆಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನಿವಾರ್ಯತೆ ಇದ್ದರೆ ಮಾಡಿ ಅದನ್ನು ಕೂಡ, ಆದರೆ ನನಗೆ ಸಿಎಂ ಸ್ಥಾನದ ಬಗ್ಗೆ ತಮ್ಮ ತೀರ್ಮಾನ ಏನು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ಗೊಂದಲ ಉಂಟಾದ್ರೆ ನಾನು ಕಾರಣನಲ್ಲ, ಅದಕ್ಕೂ ನನಗೂ ಸಂಬಂಧವಿಲ್ಲ. ಸೈಲೆಂಟ್ ಆಗಿಯೇ ಮತ್ತೆ ಗೊಂದಲವನ್ನ ಸೃಷ್ಟಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿದೆ. ಸೈಲೆಂಟ್ ಆಗಿಯೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿರುವಂತದ್ದು. ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇನ್ನು ನನ್ನ ನಡುವೆ ಮಾತುಕತೆ ಆಗಿದ್ದು ಗುಟ್ಟೇನಿಲ್ಲ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆಶಿ. ನಾಯಕತ್ವ ವಿಚಾರವಾಗಿ ತೀರ್ಮಾನ ಮಾಡಿ ಅಂತ ಖರ್ಗೆಗೆ ಡಿಕೆಶಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರ ಅನ್ನೋದು ಯಾವಾಗ ಕಾಂಗ್ರೆಸ್ಗೆ 2.5 ವರ್ಷ ತುಂಬಿತೋ ಆ ಒಂದು ಸಂದರ್ಭದಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. 2.5 ವರ್ಷದವರೆಗೂ ಒಬ್ರು, ಅದಾದ ನಂತರ ಇನ್ನೊಬ್ರು ಅನ್ನುವ ರೀತಿಯಲ್ಲಿ ಮಾತುಕತೆ ಆಗಿತ್ತು, ನಿರ್ಧಾರ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದು ಊಹಾಪೋಹ ಅಷ್ಟೇ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಮೌನವನ್ನ ವಹಿಸಿದೆ. ಈ ಕುರಿತಾಗಿ ಕ್ಲಾರಿಟಿ ಅನ್ನೋದು ಬೇಕು, ಏನು ಅನ್ನೋದನ್ನ ನಿರ್ಧಾರವನ್ನ ತಿಳಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಖರ್ಗೆಗೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನಿವಾರ್ಯತೆ ಆದ್ರೆ ಅದನ್ನ ಕೂಡ ಮಾಡಿ, ಆದ್ರೆ ನನಗೆ ಸಿಎಂ ಸ್ಥಾನದ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಿ, ತೀರ್ಮಾನವನ್ನ ತೆಗೆದುಕೊಳ್ಳಿ ಆದಷ್ಟು ಬೇಗ. ನಾನು ಕೂಡ ಕಾಯ್ಕೊಂಡು ಕೂತಿದ್ದೀನಿ. ನಾಯಕತ್ವ ವಿಚಾರದಲ್ಲಿ ಇನ್ ಕೇಸ್ ಏನಾದ್ರೂ ಗೊಂದಲ ಆದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನ್ ಕಾರಣನಲ್ಲ. ಅದಕ್ಕೆ ಸೈಲೆಂಟ್ ಆಗಿಯೇ ಮತ್ತೆ ಗೊಂದಲವನ್ನ ಸೃಷ್ಟಿಸುವಂತ ಎಚ್ಚರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತದ್ದು. ಖರ್ಗೆ ಎದುರು ಕೆಲವೊಂದಷ್ಟು ಪ್ರಸ್ತಾಪನೆಗಳನ್ನ ಕೂಡ ಇಟ್ಟಿದ್ದಾರೆ. ಏನೇನಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನ ನೋಡೋದಾದ್ರೆ ನಾವು ಅಧಿವೇಶನದ ಪ್ರಯುಕ್ತ ರಾಜ್ಯದಲ್ಲಿ ಎಲ್ಲಾ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ನಾಯಕತ್ವ ಬದಲಾವಣೆ ವಿಚಾರ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಮುಗಿಯದ ಅಧ್ಯಾಯ ಆಗಿದೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ಕೊಡಿ, ನನಗೆ ಆಗ್ತಾ ಇಲ್ಲ, ಆದಷ್ಟು ಬೇಗ ಈ ಕುರಿತಾಗಿ ಒಂದು ಡಿಸಿಷನ್ ಅನ್ನ ಹೇಳಿ ಅಂತ ಹೇಳಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ಬಾರಿ ದೆಹಲಿಯ ದಂಡಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆಯೂ ಕೂಡ ನಿನ್ನೆಯೂ ಕೂಡ ದೆಹಲಿಗೆ ತೆರಳಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಒಂದು ಗುರಿಯನ್ನ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ಈ ಹಿಂದೆ ಮಾತುಕತೆ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರನ್ನ ಗಮನ ಸೆಳೆಯುವಂತ ಪ್ರಯತ್ನ ಹಲವು ಬಾರಿ ಮಾಡಿದ್ದಾರೆ. ನಿನ್ನೆಯೂ ಕೂಡ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇದ್ದಾರೆ, ನಾನು ಹೈಕಮಾಂಡ್ ನಾಯಕರು ಹೇಳಿದಕ್ಕೆ ಬದ್ಧ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ತೀರಾ ಅನ್ನುವಂತ ನಿಟ್ಟಿನಲ್ಲಿ ಕೇಳಿದ ಸಂದರ್ಭದಲ್ಲಿ ಸಹಿತ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಬಜೆಟ್ ಮಂಡಿಸ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸ್ಥಾನದ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೆರೆ ಎಳಿಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ವಾದ.
ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯ ವಿವರವಾಗಿ ಹೈಕಮಾಂಡ್ ನಾಯಕರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಂದೆ ಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಗೊಂದಲ ಉಂಟಾಗಬಾರದು. ಈಗಾಗಲೇ ಎಲ್ಲ ಶಾಸಕರು ಸಹಿತ ತಮ್ಮ ಒಂದು ನಿರ್ದೇಶನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದು. ಹಾಗಾಗಿ ಶಾಸಕರಿಗೂ ಕೂಡ ಒಂದು ನಿರ್ದೇಶನ ಕೊಡಬೇಕು. ಮತ್ತೆ ಮುಂಬರ್ತಕ್ಕಂಥ ಈಗ ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ನೀವೊಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಚರ್ಚೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅವರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇಲ್ಲ. ಹಾಗಾಗಿ DCM DK ಶಿವಕುಮಾರ್ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಒಂದ್ ಕಡೆ ಶಾಸಕರಿಗೂ ಕೂಡ ಒಂದಿಷ್ಟು ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರ ಪ್ರಯತ್ನ ಎಲ್ಲ ಒಂದ್ ಕಡೆ ಸಾಕಷ್ಟು ಹೆಚ್ಚಾಗಿ ನಡೀತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಮೌನವನ್ನ ವಹಿಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನಾಯಕತ್ವ ಬದಲಾವಣೆ ಜಟಾಪಟಿ ನಡೀತಾ ಇದೆ. ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಕೂಡ ದೆಹಲಿ ಯಾತ್ರೆಯನ್ನ ತೆಗೆದುಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಭೇಟಿ ಕೂಡ ಆಗಿದ್ದಾರೆ ಖರ್ಗೆ ಅವರನ್ನ. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ.